ದೇಶ ಬಿಟ್ಟು ವಿದೇಶದಲ್ಲಿ ಹೋಗಿ ಅಡಗಿ ಕುಳಿತಿದ್ದಂತಹ ಪೆನ್ ಡ್ರೈವ್ ಪ್ರಜ್ವಲ್ ರೇವಣ್ಣ ವಾಪಸ್ ಬಂದಾಗಿದೆ. ಹೊಳೆನರಸೀಪುರದ ಅತ್ಯಾಚಾರ ಕೇಸ್ನಲ್ಲಿ SIT ಬಂಧನಕ್ಕೆ ಕೂಡ ಒಳಗಾಗಿದ್ದಾರೆ. ಈಗಾಗಲೇ ಹೆಚ್ಚಿನ ವಿಚಾರಣೆಗೆ ಇವತ್ತು ನ್ಯಾಯಾಲಯ SIT ವಶಕ್ಕೆ ಕೂಡ ಪ್ರಜ್ವಲ್ ರೇವಣ್ಣನ ಕೊಟ್ಟಿದೆ. ಈಗ ಪ್ರಜ್ವಲ್ ರೇವಣ್ಣನ ಡ್ರಿಲ್ ಮಾಡುವಂತಹ ಕೆಲಸವನ್ನು SIT ಅಧಿಕಾರಿಗಳು ಶುರು ಮಾಡಿದ್ದಾರೆ. ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣನ ಹಳೆ ಫೋನ್ ಏನಾಯಿತು ಅನ್ನುವಂಥದ್ದು SIT ಮುಂದಿರುವ ಪ್ರಮುಖ ಪ್ರಶ್ನೆ ಮತ್ತು ಇದಕ್ಕೆ ಉತ್ತರವನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಪ್ರಜ್ವಲ್ ಪ್ರಕರಣದಲ್ಲಿ ನಿನ್ನೆ ಮಧ್ಯರಾತ್ರಿಯಿಂದ ಇಲ್ಲಿವರೆಗೂ ಕೂಡ ಏನೇನೆಲ್ಲ ಆಗಿದೆ ಅನ್ನುವಂತಹದರ ಬಗ್ಗೆನ ಕಂಪ್ಲೀಟ್ ವರದಿಯನ್ನು ನಿಮಗೆ ತೋರಿಸ್ತೀನಿ. ಯಾವ ಸಿನಿಮಾಗೂ ಕಮ್ಮಿ ಇಲ್ಲ ಪ್ರಜ್ವಲ್ ರೇವಣ್ಣ ಕೇಸ್. ಅಷ್ಟರ ಮಟ್ಟಿಗೆ ದೇಶದಲ್ಲಿ ನಿನ್ನೆ ರಾತ್ರಿಯಿಂದ ಅಷ್ಟು ಹಲ್ಚಲ್ ಸೃಷ್ಟಿಸಿದ್ದ ಪ್ರಜ್ವಲ್ ರೇವಣ್ಣ ನಿನ್ನೆ ಜರ್ಮನಿಯಿಂದ ಏರ್ಪೋರ್ಟ್ಗೆ ಬಂದಾಗ್ಲೂ ಥೇಟ್ ಸಿನಿಮಾ ಹೀರೋ ಥರ ಪೋಸ್ ಕೊಟ್ಕೊಂಡೆ ಏರ್ಪೋರ್ಟ್ನಿಂದ ಹೊರಗೆ ಬಂದಿದ್ದು. ಅತ್ಯಾಚಾರ ಆರೋಪಿ ಪ್ರಜ್ವಲ್ನನ್ನ ಏರ್ಪೋರ್ಟ್ನಲ್ಲಿ ಪೊಲೀಸರು ಕರ್ಕೊಂಡು ಬರ್ತಿದ್ರೆ ಪೊಲೀಸರು ವಿಐಪಿಗೆ ಭದ್ರತೆ ಕೊಟ್ಟಿದ್ದಾರೆ ಅನ್ನೋ ಥರ ಪ್ರಜ್ವಲ್ ರೇವಣ್ಣ ಹೆಜ್ಜೆ ಹಾಕ್ತಿದ್ದ. ಆದ್ರಿವತ್ತು ಇದೇ ಪ್ರಜ್ವಲ್ ರೇವಣ್ಣ ಅತ್ಯಾಚಾರದ ಆರೋಪಿ, ವಿಕೃತ ಕಾಮಿ ಅನ್ನೋ ಹಣೆಪಟ್ಟಿ ಹೊತ್ಕೊಂಡಿದ್ದಾರೆ. ನಿನ್ನೆ ರಾತ್ರಿ 12:40ಕ್ಕೆ ಲುಫ್ತಾನ್ಸಾ ವಿಮಾನದಲ್ಲಿ ಜರ್ಮನಿಯಿಂದ ಸೀದಾ ಬೆಂಗಳೂರು ಏರ್ಪೋರ್ಟ್ಗೆ ಬಂದಿಳಿದ ಪ್ರಜ್ವಲ್ನನ್ನ SIT ಅಧಿಕಾರಿಗಳು ಏರ್ಪೋರ್ಟ್ ಒಳಗೆ ಬಂಧಿಸಿದ್ರು. ನಿನ್ನೆ ರಾತ್ರಿ 2 ಗಂಟೆಗೆ ಮಹಿಳಾ ಪೊಲೀಸ್ ಅಧಿಕಾರಿಗಳ ಭದ್ರತೆಯಲ್ಲೇ ಪ್ರಜ್ವಲ್ ರೇವಣ್ಣನನ್ನ SIT ಕಚೇರಿಗೆ ತರಲಾಯಿತು. ಪ್ರಜ್ವಲ್ ರೇವಣ್ಣನ ಎರಡೂ ಬದಿಯಲ್ಲಿ ಜೀಪ್ನ ಹಿಂದೆ ಮುಂದೆ ಒಟ್ಟು 5 ಮಹಿಳಾ ಅಧಿಕಾರಿಗಳು ಪ್ರಜ್ವಲ್ನನ್ನ ಕಚೇರಿಗೆ ಕರೆತಂದ್ರು. ಮಧ್ಯರಾತ್ರಿಯೇ ಪ್ರಜ್ವಲ್ ರೇವಣ್ಣನನ್ನ ವಿಚಾರಣೆಗೆ ಒಳಪಡಿಸಿದ್ರು. ಮೊದಲು ಪ್ರಜ್ವಲ್ ರೇವಣ್ಣನ 2 ಲಗೇಜ್ ಬ್ಯಾಗ್ಗಳನ್ನ SIT ಪರಿಶೀಲನೆ ಮಾಡಿದ್ರು. ಆಮೇಲೆ ಪ್ರಜ್ವಲ್ ರೇವಣ್ಣನ ಮೊಬೈಲ್ ವಶಕ್ಕೆ ಪಡೆದು ಪರಿಶೀಲನೆ ಮಾಡಿದ್ರು. ಆದ್ರೆ ಪ್ರಜ್ವಲ್ ಹಳೆ ಫೋನ್ ನಾಪತ್ತೆಯಾಗಿದೆ, ಈಗಿರೋದು ಹೊಸ ಫೋನ್ ಅನ್ನೋದು ಗೊತ್ತಾಯ್ತು. ಅಷ್ಟೇ ಅಲ್ಲ, ಹೊಸ ಫೋನ್ನಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದು ಕೂಡ ಅಶ್ಲೀಲ ದೃಶ್ಯಗಳಾಗ್ಲಿ ಫೋಟೋಗಳಾಗ್ಲಿ ಇರಲಿಲ್ಲ. ಆದ್ರೂ ಮೊಬೈಲ್ ಮಾಹಿತಿ ಕಲೆ ಹಾಕಲು FSLಗೆ ಕಳುಹಿಸಿದ್ರು SIT ಅಧಿಕಾರಿಗಳು. ಇಷ್ಟೆಲ್ಲ ಆದ್ಮೇಲೆ ಪ್ರಜ್ವಲ್ ರೇವಣ್ಣಗೆ ರೆಸ್ಟ್ ಕೊಟ್ಟಿದ್ದ SIT ಬೆಳಗ್ಗೆ ಎದ್ದು ಕೂಡಲೇ ಮತ್ತೆ ಹಳೆ ಫೋನ್ ಬಗ್ಗೆ ವಿಚಾರಣೆ ಮಾಡಿದ್ರು. ಯಾವ ಮಾಹಿತಿನೂ ಸಿಗ್ಲಿಲ್ಲ. ಆಮೇಲೆ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಬಂದು ಆರೋಗ್ಯ ತಪಾಸಣೆ ಮಾಡಿದ್ರು. ಮಧ್ಯಾಹ್ನ ಬೆಂಗಳೂರಿನ 42ನೇ ACMM ಕೋರ್ಟ್ಗೆ ಪ್ರಜ್ವಲ್ನನ್ನ SIT ಅಧಿಕಾರಿಗಳು ಕರ್ಕೊಂಡು ಬಂದು ಕಟ್ಟಕಟ್ಟೆಗೆ ನಿಲ್ಲಿಸಿದ್ರು. ಪ್ರಜ್ವಲ್ ರೇವಣ್ಣನ ಪರ ಕೋರ್ಟ್ನಲ್ಲಿ ವಾದಕ್ಕೆ ಬಂದಿದ್ದು ವಕೀಲ ಅರುಣ್ ಜಿ ಅಂತ. ಇನ್ನು SIT ಪರ ವಾದ ಮಾಡೋಕೆ ಬಂದಿದ್ದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಶೋಕ್ ನಾಯಕ್. 42ನೇ ACMM ಕೋರ್ಟ್ ನ್ಯಾಯಪೀಠದಲ್ಲಿದ್ದವರು ನ್ಯಾಯಮೂರ್ತಿ ಶಿವಕುಮಾರ್. ಮಧ್ಯಾಹ್ನ 1:45ಕ್ಕೆ SIT ಅಧಿಕಾರಿಗಳು ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕ್ತಿದ್ದಂತೆ ವಿಚಾರಣೆ ಶುರುವಾಯಿತು. ಎಲ್ಲಿ ಅರೆಸ್ಟ್ ಮಾಡಿದ್ರು, ಯಾವಾಗ, ಯಾರಿಗೆ ಅರೆಸ್ಟ್ ಮಾಹಿತಿ ಕೊಟ್ರಿ ಅಂತ ಕೇಳಿದ್ರು. ಆಗ SIT ಪರ ವಕೀಲ ವಿಶೇಷ ಅಭಿಯೋಜಕರಾದ ಅಶೋಕ್ ನಾಯಕ್ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಬಂಧಿಸಿದ್ದು ಮಧ್ಯರಾತ್ರಿ 12:40ಕ್ಕೆ ಲ್ಯಾಂಡ್ ಆದಾಗ ಬಂಧನ ಆಯಿತು ಅಂತ ವಿವರಿಸಿದ್ರು. ಆಮೇಲೆ ನ್ಯಾಯಮೂರ್ತಿಗಳು ಅರ್ಜಿಯಲ್ಲಿ ಕಸ್ಟಡಿಗೆ ಕೇಳಿದ್ದೀರಾ, ಕಸ್ಟಡಿಗೆ ಯಾಕೆ ಕೊಡಬೇಕು ತಿಳಿಸಿ ಅಂದಾಗ ವಾದ ಶುರುವಾಯಿತು. ಮೊದಲು ಲೈಂಗಿಕ ದೌರ್ಜನ್ಯ ಕೇಸ್ ಆಗಿತ್ತು. ಆದ್ರೆ ಅಶ್ಲೀಲ ವಿಡಿಯೋಗಳು ವೈರಲ್ ಆಗಿವೆ. ಎಲ್ಲ ಮಹಿಳೆಯರ ಮುಖ ವಿಡಿಯೋದಲ್ಲಿ ಇದೆ. ಆಗ ಸಂತ್ರಸ್ತೆ ಅತ್ಯಾಚಾರದ ಬಗ್ಗೆ ದೂರು ಕೊಟ್ರು. ಮತ್ತೆ 2ನೇ ಸಂತ್ರಸ್ತೆಯು ಅತ್ಯಾಚಾರದ ದೂರು ಕೊಟ್ರು. ಸಹಾಯವಾಣಿಗೂ ಸಾಕಷ್ಟು ದೂರುಗಳು ಬರ್ತಿವೆ. ಅಪ್ಪ ಮಗ ಇಬ್ರಿಂದು ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಕೆಲ ಸಾಕ್ಷಿಗಳು ಸಿಕ್ಕಿವೆ. ಈ ವಿಷಯ ಬಯಲಾಗುತ್ತೆ ಅಂತ ಮೊದಲೇ ಮಾಧ್ಯಮಗಳ ವಿರುದ್ಧ ಆರೋಪಿ ಪ್ರಜ್ವಲ್ ಸ್ಟೇ ಪಡೆದಿದ್ರು. ಆರೋಪಿ ನಡವಳಿಕೆ ನೋಡಿದ್ರೆ ವಿಕೃತ ಕಾಮಿಥರ ಅಂದ್ರೂ ತಪ್ಪಲ್ಲ. ಕೇಸ್ನ ಸಾಕ್ಷಿಗಳನ್ನು ಮುಚ್ಚಿ ಹಾಕಲು ಪ್ರಯತ್ನಿಸಿದ್ದಾರೆ. ಎಲ್ಲದರ ಬಗ್ಗೆ ಆರೋಪಿ ಜೊತೆ ಸೂಕ್ಷ್ಮ ತನಿಖೆ ಆಗಬೇಕು. ಹೀಗಾಗಿ 14 ದಿನ ಕಸ್ಟಡಿಗೆ ನೀಡಲು ಮನವಿ ಮಾಡ್ತೀವಿ ಅಂತ ಅಶೋಕ್ ನಾಯಕ್ ಮನವಿ ಮಾಡಿದ್ರು. ಪ್ರತಿವಾದ ಮಂಡಿಸಿದ ಪ್ರಜ್ವಲ್ ಪರ ವಕೀಲರು, ಸ್ವಾಮಿ, ಸಂತ್ರಸ್ತೆಯ ದೂರು ರೆಡಿಮೇಡ್ ಕಂಪ್ಲೇಂಟ್, ಯಾರೋ ಹೇಳಿಕೊಟ್ಟು ದೂರು ಕೊಡಿಸಿರೋದು ಅಂದ್ರು. ಮೇ 2ರವರೆಗೆ ಸುಮ್ಮನಿದ್ದು ಆಮೇಲೆ 376 ಸೇರಿಸಿದ್ದಾರೆ. ಬೆಂಗಳೂರಲ್ಲಿ ರಹಸ್ಯ ಸ್ಥಳದಲ್ಲಿರುವ ಮಹಿಳೆಯಿಂದ ದೂರು ದಾಖಲಾಗಿದೆ. ಪೊಲೀಸರೇ ಹೋಗಿ ದೂರು ಪಡ್ಕೊಂಡು ಬಂದಿರೋದು. ಹೀಗಾಗಿ ಪ್ರಕರಣದ ಮೇಲೆ ಸಾಕಷ್ಟು ಅನುಮಾನಗಳಿವೆ. ಕಸ್ಟಡಿಗೆ ಕೇಳಲು ನನ್ನ ಕಕ್ಷಿದಾರ ತಲೆಮರೆಸಿಕೊಂಡಿರಲಿಲ್ಲ. ಅವರೇ SITಗೆ ಶರಣಾಗಲು ಬಂದಾಗ ಬಂಧನ ಮಾಡಿದ್ದಾರೆ. ಎಲ್ಲೂ ಓಡಿ ಹೋಗಲ್ಲ. 14 ದಿನ ಕಸ್ಟಡಿ ಅನ್ನೋದಕ್ಕೆ ಅರ್ಥವಿಲ್ಲ ಅಂದ್ರು.
ಮತ್ತೆ ವಿಶೇಷ ಅಭಿಯೋಜಕರು ವಾದಕ್ಕಿಳಿದ್ರು. ಆರೋಪಿ ಸಂತ್ರಸ್ತೆ ಮಗಳಿಗೂ ಕಿರುಕುಳ ಕೊಟ್ಟಿದ್ದಾರೆ. ವಾಟ್ಸಾಪ್ ಕರೆ ಮಾಡಿ ಬಟ್ಟೆ ಬಿಚ್ಚಿ ತೋರಿಸಿ ಅಂದಿದ್ದಾರೆ. ವಿಡಿಯೋ ವೈರಲ್ ಆದಾಗ ವಿದೇಶಕ್ಕೆ ಪರಾರಿಯಾಗಿದ್ರು. ವಿದೇಶಕ್ಕೆ ಹೋಗಲು ದೊಡ್ಡ ಮಟ್ಟದಲ್ಲಿ ಸಹಾಯ ಆಗಿದೆ. ಸಂತ್ರಸ್ತೆಯರ ಮನೆಯಲ್ಲಿ ಬೆಂಕಿ ಬಿದ್ದಿದೆ. ಸಂತ್ರಸ್ತೆಯರು ತಲೆ ಎತ್ಕೊಂಡು ಓಡಾಡಕ್ಕಾಗ್ತಿಲ್ಲ. ಮೊಬೈಲ್ ನಾಪತ್ತೆಯಾಗಿದೆ. ಡಿವೈಸ್ಗಳನ್ನ ಸಂಗ್ರಹಿಸಬೇಕು. ವಿಡಿಯೋ ಹರಿಬಿಟ್ಟವರಲ್ಲಿ ಆರೋಪಿ ಸ್ನೇಹಿತನೂ ಇದ್ದಾನೆ. ಆರೋಪಿ ಸ್ನೇಹಿತ ಮಧು ಫೋನ್ ಲಾಕ್ ಆಗಿದ್ದು ತನಿಖೆ ಆಗ್ತಿದೆ. ಆರೋಪಿ ಸಾಮಾನ್ಯನಲ್ಲ, ಸಂಸದ, ಕಾನೂನು ಗೊತ್ತಿದೆ. ವಿದೇಶಕ್ಕೆ ಹೋಗಿದ್ಯಾಕೆ, ಕಳಿಸಿದ್ಯಾರು ಏನೂ ಹೇಳಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಎಫ್ಐಆರ್ನಲ್ಲಿರೋದು ಜೀವಾವಧಿ ಶಿಕ್ಷೆ ವಿಧಿಸುವ ಪ್ರಕರಣಗಳು. ಎಸ್ಐಟಿ ಹತ್ರ ತಪ್ಪಿತಸ್ಥ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿವೆ. ಆರೋಪಿ ಹೊರಗಿದ್ರೆ ಸಾಕ್ಷಿ ನಾಶ ಮಾಡ್ಬಿಡ್ತಾರೆ. ಹೀಗಾಗಿ 14 ದಿನ ಕಸ್ಟಡಿಗೆ ಕೊಟ್ರೆ ತನಿಖೆಗೆ ಅನುಕೂಲ ಆಗುತ್ತೆ ಅಂತ ಮನವಿ ಮಾಡಿದ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಪೀಠ 1 ಗಂಟೆ ಬ್ರೇಕ್ ತಗೊಂಡು ಆಮೇಲೆ ಜೂನ್ 6ರವರೆಗೆ ಪ್ರಜ್ವಲ್ ರೇವಣ್ಣನನ್ನ ಎಸ್ಐಟಿಗೆ ಕಸ್ಟಡಿಗೆ ಕೊಟ್ಟಿದೆ. ಎಸ್ಐಟಿ ಕಸ್ಟಡಿಗೆ ನೀಡೋ ಮೊದಲು ಪ್ರಜ್ವಲ್ ರೇವಣ್ಣನಿಂದಲೂ ನ್ಯಾಯಮೂರ್ತಿಗಳು ಕೆಲವು ಮಾಹಿತಿ ಕಲೆ ಹಾಕಿದ್ರು. ನ್ಯಾಯಮೂರ್ತಿಗಳು ಎಸ್ಐಟಿಯವರು ಟಾರ್ಚರ್ ಮಾಡಿದ್ರ ಅಂದಾಗ ಪ್ರಜ್ವಲ್ ರೇವಣ್ಣ ಇಲ್ಲ ಅಂದ್ರು. ಎಸ್ಐಟಿಯಿಂದ ಏನಾದ್ರೂ ಸಮಸ್ಯೆ ಇದೆಯಾ ಅಂದಾಗ ಕೊಠಡಿ ಕೊಟ್ಟಿದ್ದಾರೆ ಸ್ವಾಮಿ, ಆದ್ರೆ ಕೆಟ್ಟ ವಾಸನೆ ಬರ್ತಿದೆ, ಉಸಿರಾಡೋಕ್ಕೂ ಸಮಸ್ಯೆ ಆಗ್ತಿದೆ, ಬೇರೆ ರೂಮ್ ಬೇಕಂದ್ರು. ಜೊತೆಗೆ ಮನೆ ಊಟಕ್ಕೆ ಅವಕಾಶ ಕೇಳಿದ್ರು. ಆಯ್ತು ಎಂದ ನ್ಯಾಯಮೂರ್ತಿಗಳು ಬೇರೆ ಏನಾದ್ರೂ ಇದೆಯಾ ಅಂತ ಮತ್ತೆ ಕೇಳಿದ್ರು. ಆಗ ಪ್ರಜ್ವಲ್ ರೇವಣ್ಣ ಜೂನ್ 4ಕ್ಕೆ ಎಲೆಕ್ಷನ್ ರಿಸಲ್ಟ್ ಇದೆ, ಮತ ಎಣಿಕೆ ಸೆಂಟರ್ಗೆ ಹೋಗ್ಬೇಕು, ಅವಕಾಶ ಕೊಡ್ಬೇಕು ಅಂತ ಮನವಿ ಮಾಡಿದ್ರು. ಆಗ ನ್ಯಾಯಮೂರ್ತಿಗಳು ಅದೆಲ್ಲ ನಿಮ್ಮ ವಕೀಲರು ನೋಡ್ಕೊಳ್ತಾರೆ, ಅದಕ್ಕೆಲ್ಲ ಕಾನೂನು ಪ್ರಕ್ರಿಯೆಗಳಿದೆ ಅಂತ ನೀತಿ ಪಾಠ ಮಾಡಿದ್ರು. ಆಮೇಲೆ ಎಸ್ಐಟಿ ಅವರಿಗೆ ಪ್ರತಿದಿನ ವಕೀಲರ ಭೇಟಿಗೆ ಅವಕಾಶ ಕೊಡಿ, ಬೆಳಗ್ಗೆ 9:30ರಿಂದ 10:30ರವರೆಗೆ ಅವಕಾಶ ನೀಡಬೇಕು ಅಂತ ಸೂಚಿಸಿದ್ದಾರೆ. ಆರೋಪಿಗೆ ಯಾವುದೇ ಕಿರುಕುಳ ಕೊಡಬಾರದು. ಜೂನ್ 6ಕ್ಕೆ ಕೋರ್ಟ್ಗೆ ಹಾಜರುಪಡಿಸಿ ಅಲ್ಲಿಯವರೆಗೂ ಎಸ್ಐಟಿ ಕಸ್ಟಡಿಗೆ ನೀಡಲಾಗಿದೆ ಅಂತ ಆದೇಶ ಹೊರಡಿಸಿದ್ರು. ಹೀಗೆ 42ನೇ ಎಸಿಎಂಎಂ ಕೋರ್ಟ್ ಪ್ರಜ್ವಲ್ ರೇವಣ್ಣನನ್ನ ಎಸ್ಐಟಿಗೆ ಕಸ್ಟಡಿಗೆ ಕೊಡ್ತಾ ಇದ್ದಂತೆ ಎಸ್ಐಟಿ ಪೊಲೀಸರು ಭದ್ರತೆಯಲ್ಲಿ ವಾಪಸ್ ಕರ್ಕೊಂಡು ಹೋದ್ರು. He has just appealed to the media saying that he has come forward. ಅವರು ತನಿಖೆಗೆ ಸಹಕರಿಸಲಿಕ್ಕೆ ಅಂತ ಹೇಳಿ ಮುಂದೆ ಬಂದಿದ್ದಾರೆ. ಸೊ ಹಾಗಾಗಿ ಅವರ ಕಡೆಯಿಂದ ಒಂದೇ ರಿಕ್ವೆಸ್ಟ್, ಲೆಟ್ ದೇರ್ ಬಿ ನೋ ಮೀಡಿಯಾ ಟ್ರಯಲ್ ಒಂದು, ಅಂಡ್ ಲೆಟ್ ದೇರ್ ಬಿ ನೋ ನೆಗೆಟಿವ್ ಕ್ಯಾಂಪೇನ್ ಅನ್ನೆಸೆಸರಿ. ಹಿ ಈಸ್ ಬಿಫೋರ್ ದ ಎಸ್ಐಟಿ ಟು ಗಿವ್ ದ ಫುಲ್ಲೆಸ್ಟ್ ಕೋಆಪರೇಷನ್. ಈಗ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣನನ್ನ ಪ್ರತಿದಿನವೂ ಡ್ರಿಲ್ ಮಾಡೋಕೆ ರೆಡಿಯಾಗಿದ್ದಾರೆ. ಕಸ್ಟಡಿಗೆ ಕೊಡ್ತಾ ಇದ್ದಂತೆ ಸಾಲು ಸಾಲು ಪ್ರಶ್ನೆಗಳನ್ನು ಹಾಕ್ತಿದ್ದಾರೆ. ಜೊತೆಗೆ ತನಿಖೆಯನ್ನ ತೀವ್ರಗೊಳಿಸುತ್ತಿದ್ದಾರೆ. ಪ್ರಜ್ವಲ್ ಹಳೆ ಫೋನ್ ಪತ್ತೆ ಹಚ್ಚಲು ತೀವ್ರ ವಿಚಾರಣೆ. ಹಾಸನ, ಬೆಂಗಳೂರಲ್ಲಿ ಕೃತ್ಯ ನಡೆದ ಕಡೆ ಸ್ಥಳ ಮಹಜರು. ಪ್ರಜ್ವಲ್ ವಿದೇಶಕ್ಕೆ ಹೋಗಲು ಸಹಕರಿಸಿದವರಿಗಾಗಿ ಶೋಧ. ಅಶ್ಲೀಲ ವಿಡಿಯೋ ಹಂಚಿಕೆದಾರರ ಬಗ್ಗೆ ಮಾಹಿತಿ ಸಂಗ್ರಹ. ಅವಶ್ಯ ಬಿದ್ರೆ ಸಂತ್ರಸ್ತೆ ಜೊತೆ ಮುಖಾಮುಖಿ ಕೂರಿಸಿ ವಿಚಾರಣೆ. ಪ್ರಜ್ವಲ್ ರೇವಣ್ಣ ಬಂಧನವಾಗಿರುವ ಬೆನ್ನಲ್ಲೇ ಇವತ್ತು ಪದ್ಮನಾಭನಗರದಲ್ಲಿರುವ ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ ಎಚ್ಡಿ ರೇವಣ್ಣ ಕೆಲ ಕಾಲ ಚರ್ಚೆ ನಡೆಸಿದ್ರು. ಅಲ್ಲಿದ್ದ ಜೆಡಿಎಸ್ ನಾಯಕರಿಗೆ ರೇವಣ್ಣ ಪ್ರಸಾದನೂ ಕೊಟ್ರು. ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಬಂಧನ ಆಗಿದ್ದು ಯಾರೇ ತಪ್ಪು ಮಾಡಿದ್ರೂ ಶಿಕ್ಷೆ ಆಗಬೇಕು ಅಂದ್ರು ಬಿಜೆಪಿ ನಾಯಕರು. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಕಾನೂನಾತ್ಮಕವಾಗಿ ಶರಣಾಗಿದ್ದೇನೆ. ತನಿಖೆಯನ್ನು ಎಸ್ಐಟಿ ಅವರು ಕಟ್ಟುಬದ್ಧಾಗಿ ತನಿಖೆಯನ್ನು ಮಾಡಬೇಕಂತ ನಮ್ಮ ಇಡೀ ಕರ್ನಾಟಕದ ಜನರ ಇಚ್ಛೆ ಮತ್ತು ಆ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕನ್ನುವಂಥದ್ದು ನಮ್ಮೆಲ್ಲರ ಆಸೆ. ಆ ಕಾನೂನು ಎಲ್ರಿಗೂ ಒಂದೇನೆ. ನಾವು ಡೇ 1 ಹೇಳ್ತಾ ಇದ್ದೀವಿ, ಕಾನೂನು ಮೀರಿ ಯಾರೂ ಇಲ್ಲ, ಎಬೌವ್ ದ ಲಾ ಅಂತ ಯಾರು ಅನ್ಕೊಳ್ಬಾರ್ದು. ತನಿಖೆ ನ್ಯಾಯಯುತವಾಗಿ ನಡಿಬೇಕು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ಕುಮಾರಸ್ವಾಮಿ ಅವರು ಕೂಡ ಇದೇ ಮಾತನ್ನು ಹೇಳಿದ್ದಾರೆ, ಯಾರೇ ತಪ್ಪು ಮಾಡಿದ್ರು ಅವ್ರನ್ನ ರಕ್ಷಣೆ ನಾವು ಮಾಡೋದಿಲ್ಲ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು, ತನಿಖೆ ರಾಜಕೀಯ ಪ್ರೇರಿತ ಆಗಬಾರ್ದು. ಸೊ 6 ದಿನ ಪ್ರಜ್ವಲ್ ರೇವಣ್ಣನನ್ನ ಎಸ್ಐಟಿ ಯಾವ್ಯಾವ ರೀತಿ ವಿಚಾರಣೆ ಮಾಡುತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಪುರುಷತ್ವ ಪರೀಕ್ಷೆಗೂ ಎಸ್ಐಟಿ ಕೋರ್ಟ್ ಅನುಮತಿ ಕೇಳೋಕೆ ಸಿದ್ಧತೆ ಮಾಡಿಕೊಂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.